ಮೆಗಾ ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್. ಹೌದು, ಚೈತ್ರಾ ಕುಂದಾಪುರ ಬಂಡವಾಳ ಬಯಲು. ಚೈತ್ರಾ ಕುಂದಾಪುರ ಅವರನ್ನ ತಂಗಿ ತರಹ ಭಾವಿಸಿ ನಾಮಿನೇಷನ್ನಿಂದ ಶಿಶಿರ್ ಸೇಫ್ ಮಾಡಿಕೊಟ್ಟರು. ತಾವು ನಾಮಿನೇಟ್ ಆಗಿ ಚೈತ್ರಾನ ಶಿಶಿರ್ ಬಚಾವ್ ಮಾಡಿದರು. ಆದ್ರೇನು ಬಂತು ಪ್ರಯೋಜನ? ಈಗ ಶಿಶಿರ್ನೇ ಆಟದಿಂದ ಹೊರಗಿಟ್ಟು ತ್ರಿವಿಕ್ರಮ್ನ ಸೆಲೆಕ್ಟ್ ಮಾಡಿದ್ದಾರೆ ಚೈತ್ರಾ ಕುಂದಾಪುರ. ಹೌದು, ಬಿಗ್ ಬಾಸ್ ಸೀಸನ್ 11ರ ಆರಂಭದಲ್ಲಿಯೇ ಚೈತ್ರಾ ಕುಂದಾಪುರ ಹಾಗೂ ಶಿಶಿರ್ ಶಾಸ್ತ್ರಿ ನರಕವಾಸಿಗಳಾಗಿದ್ದರು. ಈ ವೇಳೆ ಚೈತ್ರಾ ಕುಂದಾಪುರ ಅವರಿಗೆ ಶಿಶಿರ್ ತಂಗಿಯ ಸ್ಥಾನವನ್ನು ನೀಡಿದ್ದರು. ಅನಂತರ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿತು. ಈ ವಾರ ಇವರಿಬ್ಬರನ್ನೇ ಬಿಗ್ ಬಾಸ್ ಜೋಡಿ ಮಾಡಿದ್ದಾರೆ. ಏನೇ ಮನಸ್ತಾಪ, ಭಿನ್ನಾಭಿಪ್ರಾಯ ಇದ್ದರೂ ಅದನ್ನ ಬದಿಗಿಟ್ಟು ನಾಮಿನೇಷನ್ ವೇಳೆ ತಾವು ನಾಮಿನೇಟ್ ಆಗಿ ಚೈತ್ರಾ ಕುಂದಾಪುರ ಅವರನ್ನ ಶಿಶಿರ್ ಸೇಫ್ ಮಾಡಿದ್ದರು. ಆದ್ರೀಗ ನೋಡಿದ್ರೆ ಶಿಶಿರ್ ಬೆನ್ನಿಗೆ ಚೈತ್ರಾ ಕುಂದಾಪುರ ಚೂರಿ ಹಾಕಿದ್ದಾರೆ. ತ್ರಿವಿಕ್ರಮ್ಗಾಗಿ ಶಿಶಿರ್ಗೆ ಚೈತ್ರಾ ಕುಂದಾಪುರ ಮೋಸ ಮಾಡಿದ್ದಾರೆ. ಅಷ್ಟಕ್ಕೂ ಏನಾಯ್ತು ನೋಡೋದಾದ್ರೆ, ಈ ವಾರ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದೆ. ಶಿಶಿರ್ ಹಾಗೂ ಚೈತ್ರಾ ಅವರನ್ನ ಬಿಗ್ ಬಾಸ್ ಜೋಡಿ ಮಾಡಿದ್ದರು. ಇದೀಗ ಜೋಡಿಗಳ ಮುಂದೆ ಬಿಗ್ ಬಾಸ್ ಹೊಸ ಆಫರ್ ಇಟ್ಟಿದ್ದಾರೆ. ನೀವು ನಿಮ್ಮ ಜೋಡಿ ಸದಸ್ಯನನ್ನ ಬಿಟ್ಟು ತ್ರಿವಿಕ್ರಮ್ ಜೊತೆ ಜೋಡಿಯಾಗಲು ಬಯಸುತ್ತೀರಾ ಎಂದು ಕೆಲವರಿಗೆ ಬಿಗ್ ಬಾಸ್ ಆಫರ್ ಕೊಟ್ಟಿದ್ದಾರೆ. ಆ ಆಫರ್ನ ಚೈತ್ರಾ ಕುಂದಾಪುರ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ಶಿಶಿರ್ಗೆ ಅನ್ಯಾಯವಾಗಿದೆ. ಇದೀಗಷ್ಟೇ ಬಿಡುಗಡೆಯಾಗಿರುವ ಪ್ರೋಮೋ ನೋಡಿದ್ರೆ ಚೈತ್ರಾ ಕುಂದಾಪುರ ಅವರ ಈ ನಡೆಯಿಂದ ಶಿಶಿರ್ಗೆ ಭಾರಿ ಅನ್ಯಾಯವಾಗಿದೆ. ಚೈತ್ರಾ ಕುಂದಾಪುರ ಕ್ಯಾಪ್ಟನ್ ತ್ರಿವಿಕ್ರಮ್ನ ಆಯ್ಕೆ ಮಾಡಿರೋದ್ರಿಂದ ಇಡೀ ವಾರದ ಟಾಸ್ಕ್ಗಳಿಂದ ಶಿಶಿರ್ ಹೊರಗುಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಣಾಮ ಬೇಸರಗೊಂಡ ಶಿಶಿರ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತ್ರಿವಿಕ್ರಮ್ನ ಚೈತ್ರಾ ಕುಂದಾಪುರ ಸೆಲೆಕ್ಟ್ ಮಾಡಿದ್ಯಾಕೆ ಗೊತ್ತಾ? ತ್ರಿವಿಕ್ರಮ್ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿರುವ ವ್ಯಕ್ತಿ ಅಂತ ಹೇಳಿ ತ್ರಿವಿಕ್ರಮ್ನ ಜೋಡಿಯಾಗಲು ಚೈತ್ರಾ ಕುಂದಾಪುರ ಮನಸ್ಸು ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಶಿಶಿರ್ ನಾಮಿನೇಷನ್ ಅಂತ ಬಂದಾಗ ಅಯ್ಯೋ ಅಂತ ಅತ್ತರು. 12 ವರ್ಷ ಮಣ್ಣು ಹೊತ್ತಿರೋರೆಲ್ಲ ಆಕ್ಟರ್ಗಳು, ಇವರು ದೊಡ್ಡ ಆಕ್ಟರ್ ಅಂತೆಲ್ಲ ಕೂಗಾಡಿದ್ದಾರೆ. ಆಗ ಒಬ್ಬರನ್ನ ಈ ವಾರದ ಟಾಸ್ಕ್ ನಿಂದಲೇ ಹೊರಗಿಡುತ್ತಾರಾ ಅಂತ ದೇವರಾಣೆ ಗೊತ್ತಿರಲಿಲ್ಲ ಅಂತ ಚೈತ್ರಾ ಕುಂದಾಪುರ ಸಬೂಬು ನೀಡಿದ್ದಾರೆ. ಇದರಿಂದ ಏನೆಲ್ಲ ಆಗುತ್ತೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತದೆ ಕಮೆಂಟ್ ಮಾಡಿ. ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.